ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ತುಳಸಿ ಪ್ರಕಾಶ್ ಶಾಸ್ತ್ರಿ ಮಾಡುವ ಅನೇಕ ವಂದನೆಗಳು. ವೀಕ್ಷಕರೇ, ಈ ದಿನ ಯಾರು ಸಾಲ ಕೊಟ್ಟಿರ್ತೀರೋ, ಕೊಟ್ಟಂತ ಸಾಲ ನಿಮಗೆ ವಾಪಸ್ ಬರೋದಿಲ್ಲ. ನಿಮ್ಮ ಫ್ರೆಂಡ್ಶಿಪ್ಗೆ ಕೊಟ್ಟಿರಬಹುದು, ನಿಮ್ಮ ಬಳಗದವರಿಗೆ ಕೊಟ್ಟಿರಬಹುದು, ಅಥವಾ ವ್ಯವಹಾರಿಕವಾಗಿ ಕೊಟ್ಟಿರಬಹುದು, ಬಡ್ಡಿ ಆಸೆಗೋಸ್ಕರ ಕೊಟ್ಟಿರಬಹುದು. ಆ ಕೊಟ್ಟ ದುಡ್ಡು ಹಣಕಾಸಿನ ಸಮಯಕ್ಕೆ, ನಿಮ್ಮ ಟೈಮಕ್ಕೆ ಸರಿಯಾಗಿ ಬರ್ತಾ ಇರಲ್ಲ ಅಂದರೆ ಇದಕ್ಕೆ ಏನ್ ಮಾಡಬೇಕು ಪರಿಹಾರ ಅಂತ ಹೇಳಿದ್ರೆ, ಕುಂಬಾರ ಮನೆಯಿಂದ ಒಂದು ಚಿಕ್ಕದು ಒಂದು ದೊಡ್ಡದು ಮಣ್ಣಿನ ತಟ್ಟೆ ತಗೊಂಡ್ಬನ್ನಿ. ಪ್ಲೇಟ್ ಸಿಗುತ್ತೆ. ಚಿಕ್ಕ ಮಣ್ಣಿನ ತಟ್ಟೆ ಮೇಲೆ ಒಂದು ಕರ್ಪೂರ, ಬಿಲ್ಲೆ ಕರ್ಪೂರ ಆಗಿರ್ಬೋದು, ಪಚ್ಚ ಕರ್ಪೂರ ಆಗಿರ್ಬೋದು, ಉಂಡೆ ಕರ್ಪೂರ ಆಗಿರ್ಬೋದು, ಚಕ್ಕೆ ಆಗಿರ್ಬೋದು, ಬೇರೆ ಯಾವುದೇ ಆಗಿರ್ಬೋದು, ಯಾವ ಕರ್ಪೂರ ಅಂದ್ರೂ ಆಗ ಕರ್ಪೂರ ತಗೊಳ್ಳಿ. ಆ ಕರ್ಪೂರವನ್ನ ಹಚ್ಚಿ ತಟ್ಟೆ ಮೇಲಿಟ್ಟು ಹಚ್ಚಿ ಆ ಕರ್ಪೂರದ ಮೇಲೆ ಇನ್ನೊಂದು ತಟ್ಟೆ ತಗೊಂಡ್ಬರ್ತಿರಲ್ಲ, ಅದನ್ನ ಹಿಂಗೆ ಹಿಡೀರಿ. ಹಿಡಿದಾಗ ಆ ಕರ್ಪೂರದ ಆವೇಗೆಯಿಂದ ಬರ್ತಕ್ಕಂಥ ಕಪ್ಪಾದ ಮಸಿ ಇರ್ತದಲ್ಲ, ಇನ್ನೊಂದು ತಟ್ಟೆಗೆ ಅಂಟುಕೊಳ್ಳುತ್ತದೆ. ಅದನ್ನ ಈ ಕರ್ಪೂರ ಸುತ್ತೋವರೆಗೂ ಹಾಗೆ ಹಿಡ್ಕೊಳ್ಳಿ. ಆ ಅಂಟುಕೊಂಡಂತ ಕಪ್ಪೆ ಮಸಿಯನ್ನ ಒಂದು ಕಡೆ ಕಲೆಕ್ಟ್ ಮಾಡಿಕೊಂಡು ದಾಳಿಂಬೆ ಕಡ್ಡಿ ಅಂತ ನಿಮಗೆ ಗೊತ್ತು, ದಾಳಿಂಬೆ ಹಣ್ಣು ತಿಂತೇವೆ, ಆ ಗಿಡದ ಒಂದು ಕಡ್ಡಿ ತಗೊಳ್ಳಿ. ಅದನ್ನು ಲೆಕ್ಕಣಿಕೆಯನ್ನು ಮಾಡಿ ಈ ಕರ್ಪೂರದ ಮಸಿಯನ್ನ ಒಂದು ವೈಟ್ ಪೇಪರ್ ತಗೊಂಡು, ನೀವು ಯಾರಿಗೆ ದುಡ್ಡು ಕೊಟ್ಟಿರ್ತೀರೋ, ಯಾರಿಗೆ ದುಡ್ಡು ಕೊಟ್ಟಿದ್ದೀರೋ ಅವರ ಹೆಸರನ್ನ ಈ ವೈಟ್ ಪೇಪರ್ ಮೇಲೆ ಈ ಇಂಕಿನಿಂದ, ಅಂದ್ರೆ ನೀವೇನು ಕರ್ಪೂರದಿಂದ ಮಾಡಿಕೊಂಡಿರ್ತೀರಲ್ಲ ಮಸಿ, ಆ ಇಂಕಿನಿಂದ ದಾಳಿಂಬೆ ಕಟ್ಟೆಯಿಂದ ಬರಿಬೇಕು. ಬರೆದು ಅದನ್ನ ಕ್ಲೀನಾಗಿ ಫೋಲ್ಡ್ ಮಾಡಿ. ಎಷ್ಟು ಜನರು ಕೊಟ್ಟಿದ್ರೋ ಎಲ್ಲಾ ಜನರ ಹೆಸರನ್ನು ಬರೀಬಹುದು, ಒಬ್ರು ಆಗಿದ್ರೆ ಒಬ್ಬರ ಹೆಸರನ್ನು ಬರೀಬಹುದು. ಬರೆದು ಅದನ್ನ ಫೋಲ್ಡ್ ಮಾಡಿ ಒಂದು ಮಂಚದ ಕೆಳಭಾಗದಲ್ಲಿ, ಅಂದ್ರೆ ಮಂಚದ ಕಾಲು ಇರ್ತದಲ್ವಾ, ಆ ಮಂಚದ ಕಾಲು ಕೆಳಭಾಗದಲ್ಲಿ ಇಡಿ. ಭಾರವಾದ ವಸ್ತು ಮೇಲೆ ಇಡಬೇಕು. ಆ ಭಾರವಾದ ವಸ್ತು ಮೇಲೆ ಇಟ್ಟಾಗ ಕೆಲವೇ ದಿನದಲ್ಲಿ ಆ ವ್ಯಕ್ತಿ ಎಲ್ಲೇ ಇರಲಿ ಹುಡುಗಿಕೊಂಡು ಬಂದು ನಿಮಗೆ ದುಡ್ಡು ಕೊಟ್ಟು ಹೋಗ್ತಾರೆ. ಇದು ಸತ್ಯ. ಮಾಡಿ, ಒಳ್ಳೆಯದಾಗಲಿ. ನಮಸ್ಕಾರ. ಹಾಗೆ ವೀಕ್ಷಕರೇ, ಈ ಮಾಹಿತಿಯನ್ನು ನಿಮಗೆ ಇಷ್ಟವಾಗಿದ್ದರೆ ಶೇರ್ ಮಾಡಿ, ಲೈಕ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ನೇರವಾಗಿ ಬಂದು ಭೇಟಿಯಾಗಿ, ಇಲ್ಲ ಫೋನಿನ ಮುಖಾಂತರ ಕಾಂಟ್ಯಾಕ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀವಿ. ನಮಸ್ಕಾರ.